ಕೆಲವೊಮ್ಮೆ ಅರಿಬರಿಯಾಗಿ ಸಾಂಬಾರುಗಳನ್ನ ಮಾಡ್ಕೊಂಡಿರ್ತೀವಿ. ನಂಚ್ಕೊಳ್ಳಿಕ್ಕೆ ಅಂತ ಸೈಡ್ ಡಿಶ್ ಅನ್ನ ಮಾಡ್ಕೊಂಡಿರೋದಿಲ್ಲ. ಅಂತ ಟೈಮ್‌ನಲ್ಲಿ ಇಷ್ಟೊಂದು ಈಸಿಯಾಗಿ ಬರ್ತಕ್ಕಂಥ ರೆಸಿಪಿಯನ್ನ ಒಮ್ಮೆ ಟ್ರೈ ಮಾಡಿ. ಬರೀ ಕೇವಲ 1 ಆಲೂಗೆಡ್ಡೆ ಹಾಗೆ ಒಂದು 2 ಪದಾರ್ಥಗಳು ಅಂದ್ರೆ ಮನೇಲಲ್ಲಿ ಇರ್ತಕ್ಕಂಥ 2, 3 ಪದಾರ್ಥಗಳಲ್ಲೇ ಈ ಒಂದು ಸೈಡ್ ಡಿಶ್ ಅನ್ನ ರುಚಿಕರವಾಗಿ ಮಾಡ್ಕೊಳ್ಬೋದು. ಎಲ್ಲರಿಗೂ ಅಶ್ವಿನಿ ಕುಕಿಂಗ್ ಚಾನಲ್‌ಗೆ ಸ್ವಾಗತ. ನಾನು ಅಶ್ವಿನಿ. ಇವಾಗ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಒಂದು ಪ್ಯಾನಿಗೆ ಸೇರಿಸ್ಕೊಂಡು ಇದನ್ನ ನೀಟಾಗಿ ಪ್ಯಾನಿಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ನಾನಿಲ್ಲಿ 1 ಆಲೂಗೆಡ್ಡೆಯನ್ನ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಸೈಜಿನಲ್ಲಿ ಆಲೂಗೆಡ್ಡೆಯನ್ನ ತಗೊಳ್ಳಿ. ಇಲ್ಲ ಅಂದ್ರೆ ಚಿಕ್ಕದಾಗಿರ್ತಕ್ಕಂಥ ಆಲೂಗೆಡ್ಡೆಯನ್ನ ತಗೊಂಡ್ರು ಕೂಡ ಪರವಾಗಿಲ್ಲ. ಈ ರೀತಿಯಾಗಿ ತಿಕ್ಕಾಗಿ ಸ್ವಲ್ಪ ಇದನ್ನ ರೌಂಡ್ ಶೇಪಿನಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಆದಷ್ಟು ದಪ್ಪದಾಗಿ ಸ್ಲೈಸ್ ಅನ್ನ ಕಟ್ ಮಾಡಿ ಸೇರಿಸ್ಕೊಳ್ಳಿ. ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ. ತುಂಬಾ ತೆಳ್ಳಗೆ ಸೇರಿಸ್ಕೊಬಿಟ್ರೆ ನೀವು ಇದು ಚಿಪ್ಸ್ ರೀತಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ತಿಕ್ಕಾಗಿ ಸೇರಿಸ್ಕೊಂಡು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಇದನ್ನ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ, ಒಂದು 2 ನಿಮಿಷಗಳ ಕಾಲ ಆದ್ಮೇಲೆ ಸ್ವಲ್ಪ ಸಾಫ್ಟ್ ಆಗಿ ಬೆಂದಿರುತ್ತೆ. ಇವಾಗ ಇದನ್ನ ಇನ್ನೊಂದು ಬದಿಗೆ ನೀಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು 2 ಬದಿನಲ್ಲೂ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳಿಕ್ಕೆ ಟ್ರೈ ಮಾಡಿ. ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ. ಆದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಫ್ಲೇಮ್ ಅನ್ನ ಕಡಿಮೆಯನ್ನಾಗಿ ಇಟ್ಕೊಳ್ಳಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನ ಸೇರಿಸ್ಕೊಳ್ಳಿ. ರುಚಿ ಅಂತೂ ಅದ್ಭುತವಾಗಿ ಬರುತ್ತೆ. ಬೆಣ್ಣೆಯ ಫ್ಲೇವರ್ ತುಂಬಾ ಅದ್ಭುತವಾದ ರುಚಿಯನ್ನ ಕೊಡುತ್ತೆ. ಇವಾಗ ಇದನ್ನ ಇನ್ನೊಮ್ಮೆ ನೀಟಾಗಿ ತಿರುಗಿಸ್ಕೊಳ್ಬೇಕಾಗುತ್ತೆ. ನೋಡಿ, 2 ಬದಿಯಲ್ಲೂ ಕೂಡ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಇವಾಗ ಇದಕ್ಕೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇದ್ರೆ ಸೇರಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ಒಣ ಮೆಣಸಿನಕಾಯನ್ನ ಸ್ವಲ್ಪ ಪುಡಿಯನ್ನಾಗಿ ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡ್ರೆ ಸೇಮ್ ಟೇಸ್ಟಲ್ಲಿ ಬರುತ್ತೆ. ಇಲ್ಲ ಅಂತಂದ್ರೆ ಒಂದು ಹಸಿಮೆಣಸಿನಕಾಯನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು. 2 ಕೂಡ ಒಂದೇ ಫ್ಲೇವರ್‌ನಲ್ಲಿ ಬರುತ್ತೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗೆ ರುಚಿಗೆ ಅನುಗುಣವಾಗಿ ಉಪ್ಪನ್ನ ಸೇರಿಸ್ಕೊಳ್ಳಿ. ಉಪ್ಪನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೋಡ್ಕೊಂಡು ಕಡಿಮೆಯನ್ನಾಗಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಇಷ್ಟನ್ನು ಸೇರಿಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಒಂದು 2 ನಿಮಿಷಗಳ ಕಾಲ ಮತ್ತೆ ಕಡಿಮೆ ಫ್ಲೇಮನ್ನ ಇಟ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರ್ತಕ್ಕಂಥ ಸೈಡ್ ಡಿಶ್ ರೆಡಿ ಆಗಿಬಿಡುತ್ತೆ. ಖಂಡಿತ ಈ ಒಂದು ರೆಸಿಪಿಯನ್ನ ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ಕೊಳ್ತಾನೆ ಇರ್ತೀರಾ, ಅಷ್ಟೊಂದು ಟೇಸ್ಟಿಯಾಗಿ ಬರುತ್ತೆ. ಇವಾಗ ರೆಡಿ ಆಗಿದೆ. ಇದನ್ನ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ರಸಂ, ತಿಳಿ ಸಾಂಬಾರ್ ಹಾಗೆ ಹಲವಾರು ಬಗೆಯ ಸಾಂಬಾರ್ ರೆಸಿಪಿಗಳಿಗೆ ಈ ಒಂದು ಸೈಡ್ ಡಿಶ್ ಅನ್ನ ಮಾಡ್ಕೊಳ್ಳಿ. ತುಂಬಾ ಅದ್ಭುತವಾದ ರುಚಿ ಅಂತ ಅನ್ಸುತ್ತೆ. ಎಲ್ಲರಿಗೂ ಈ ಒಂದು ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮನೆಯಲ್ಲಿ ಕೇವಲ 3 ರಿಂದ 4 ಪೀಸ್‌ನಷ್ಟು ಬ್ರೆಡ್ ಸ್ಲೈಸ್ ಇದ್ರೆ ಸಾಕು. ತುಂಬಾನೇ ಅದ್ಭುತವಾದ ರುಚಿಯನ್ನ ಕೊಡುವಂತ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್‌ನ ಬಳಸಿ ಮಾಡುವಂತ ಈ ಒಂದು ಸ್ನಾಕ್ಸ್ ರೆಸಿಪಿಯನ್ನ ಮಾಡ್ಕೊಳ್ಬೋದು. ಖಂಡಿತ ಮಕ್ಳಿಗಂತೂ ಅಚ್ಚುಮೆಚ್ಚು ಆಗ್ಬಿಡುತ್ತೆ. ಹಾಗೆ ಮನೆಯವರು ಅಷ್ಟೇ ಕೂಡ ಇಷ್ಟಪಟ್ಟು ತಿಂತಾರೆ. ಹಾಗೆ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಪೀಸಿನಷ್ಟು ಬ್ರೆಡ್ ಸ್ಲೈಸ್ ಅನ್ನ ತಗೊಂಡಿದ್ದೀನಿ. ಇದನ್ನಿವಾಗ ಎಡ್ಜಸ್ ಅನ್ನ ಕಟ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸ್ಕ್ವೇರ್ ಟೈಪಿನಲ್ಲಿ ಇದನ್ನ ಚಿಕ್ಕ ಚಿಕ್ಕದಾಗಿ ಪೀಸ್‌ಗಳನ್ನಾಗಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಗೆ ಬೇಕಿದ್ರೆ ಸ್ವಲ್ಪ ದೊಡ್ಡ ಸೈಜಿನಲ್ಲೂ ಕೂಡ ಮಾಡ್ಕೊಳ್ಬೋದು. ಹಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತ ಅಂದ್ರೆ ಕ್ವಾಂಟಿಟಿಯನ್ನ ಹೆಚ್ಚಾಗಿ ಕೂಡ ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ಎಲ್ಲ ಸ್ಲೈಸಸ್ ಅನ್ನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಅಗಲವಾದ ಪ್ಯಾನಿಗೆ 1 ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಬೆಣ್ಣೆ ಇಲ್ಲ ಅಂತಂದ್ರೆ ತುಪ್ಪವನ್ನು ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬೋದು. ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿಯನ್ನ 1 ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ರೆ ಸಾಕು. ಬೆಳ್ಳುಳ್ಳಿಯ ಫ್ಲೇವರ್ ಅಂದ್ರೆ ಹಸಿ ಸ್ಮೆಲ್ ಹೋಗುವಷ್ಟು ಇದನ್ನ ಫ್ರೈ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಈ ರೀತಿಯಾಗಿ ಬೆಣ್ಣೆನಲ್ಲಿ ಬೆಳ್ಳುಳ್ಳಿಯನ್ನ ನೀಟಾಗಿ ಚೆನ್ನಾಗಿ ರೋಸ್ಟ್ ಅನ್ನ ಮಾಡ್ಕೊಂಡ್ರೆ ಸಾಕು. ಇವಾಗ ಕಟ್ ಮಾಡಿರ್ತಕ್ಕಂಥ ಬ್ರೆಡ್ ಪೀಸಸ್ ಅನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಬ್ರೆಡ್ ಪೀಸಸ್ ಅನ್ನ ಸೇರಿಸ್ಕೊಳ್ಬೇಕಾದ್ರೆ ಫ್ಲೇಮ್ ಅನ್ನ ಕಡಿಮೆಯನ್ನಾಗಿ ಇಟ್ಕೊಂಡು ಮಾಡ್ಕೊಳ್ಳಿ. ತುಂಬಾ ಅದ್ಭುತವಾಗಿ ಬರುತ್ತೆ. ಇಲ್ಲ ಅಂದ್ರೆ ಬ್ರೆಡ್ ಸ್ಲೈಸಸ್ಸು ಸಿಹಿಯುವಂತ ಚಾನ್ಸ್ ಇರುತ್ತೆ. ಹಾಗಾಗಿ ಫ್ಲೇಮ್ ಅನ್ನ ಕಡಿಮೆಯನ್ನಾಗಿ ಇಟ್ಕೊಂಡು ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಎಲ್ಲವನ್ನು ಕೂಡ ತಿರುಗಿಸ್ಕೊಂಡು 2 ಭಾಗದಲ್ಲೂ ಕೂಡ ನೀಟಾಗಿ ರೋಸ್ಟ್ ಅನ್ನ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಇದನ್ನ ಏನಿಲ್ಲ ಅಂತಂದ್ರೂ ಒಂದು 2 ನಿಮಿಷಗಳ ಕಾಲ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಪ್ರಮಾಣದಲ್ಲಿ ಇದನ್ನ ರೋಸ್ಟ್ ಅನ್ನ ಮಾಡ್ಕೊಂಡ್ರೆ ಸಾಕು. ಇವಾಗ ಇದನ್ನ ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಬೇಕಾಗುತ್ತೆ. ತುಂಬಾನೇ ಅಂದ್ರೆ ತುಂಬಾನೇ ಕಡಿಮೆ ಇಂಗ್ರೀಡಿಯೆಂಟ್ಸ್‌ನ ಬಳಸಿ ಮನೆಯಲ್ಲಿ ತುಂಬಾ ಈಸಿಯಾಗಿ ಈ ಒಂದು ಸ್ನಾಕ್ಸ್ ಅನ್ನ ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲಿ ಮಾಯೋನೈಸ್ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾನೇ ಅದ್ಭುತವಾದ ರುಚಿಯನ್ನ ಕೊಡುತ್ತೆ ಈ ರೀತಿಯಾಗಿ ಸೇರಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ. ಇಲ್ಲ ಅಂತಂದ್ರೆ ಬೇಡ ಅಂದ್ರೆ ಟೊಮೆಟೊ ಕೆಚಪ್ ಅನ್ನು ಕೂಡ ಸೇರಿಸ್ಕೊಂಡು ತಿನ್ಬೋದು. ಇದಕ್ಕೆ ಇವಾಗ ಚಿಲ್ಲಿ ಫ್ಲೇಕ್ಸ್ ಅನ್ನ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಫ್ಲೇಕ್ಸ್ ಅನ್ನ ಸೇರಿಸ್ಕೊಳ್ಬೋದು.
ಇದಕ್ಕೆ ಉಪ್ಪನ್ನ ಸೇರಿಸುವಂತ ಅವಶ್ಯಕತೆ ಇಲ್ಲ. ನೀವು ಕೇಳ್ಬೋದು ಉಪ್ಪನ್ನ ಸೇರಿಸಿಲ್ವಲ್ಲ ಅಂತ. ಆದ್ರೆ ಇದಕ್ಕೆ ಉಪ್ಪನ್ನ ಸೇರಿಸುವಂತ ಅವಶ್ಯಕತೆ ಇಲ್ಲ. ಬ್ರೆಡ್ಡಿನಲ್ಲೇ ಉಪ್ಪಿನಂಶ ಇರೋದ್ರಿಂದ ಕರೆಕ್ಟ್ ಆಗಿ ಆಗುತ್ತೆ. ನಾನಿಲ್ಲಿ ಇದಕ್ಕೆ ಗಾರ್ನಿಷಿಗೆ ಅಂತ ಹೇಳಿ ಸ್ವಲ್ಪ ಕೊತ್ತಂಬರಿಯ ಎಲೆಗಳನ್ನ ಸಣ್ಣದಾಗಿ ಚಾಪ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಕೊತ್ತಂಬರಿ ಎಲೆಗಳನ್ನ ಸೇರಿಸ್ಕೊಳ್ಳಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಇದನ್ನ ಸರ್ವ್ ಮಾಡ್ಬೇಕಾದ್ರೆ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿ ತುಂಬಾನೇ ಖುಷಿಯಿಂದ ಅದ್ಭುತವಾಗಿ ಮಕ್ಕಳು ತಿಂದು ಖಾಲಿ ಮಾಡ್ತಾರೆ. ಖಂಡಿತ ಈ ಒಂದು ಸ್ನಾಕ್ಸ್ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಲಿನ ಪುಡಿಯನ್ನ ಬಳಕೆ ಮಾಡಿಕೊಂಡು ಹಲವಾರು ರೀತಿಯಾದ ರೆಸಿಪಿಗಳನ್ನ ಮಾಡ್ತಾರೆ. ಅದರಲ್ಲಂತೂ ಈ ಒಂದು ಪೇಡವನ್ನ ಮಾಡ್ಕೊಳ್ಳಿ, ಅದ್ಭುತವಾದ ರುಚಿನಲ್ಲಿ ಬರುತ್ತೆ. ಹಾಗೆ ಟೇಸ್ಟ್ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪರ್ಫೆಕ್ಟ್ ಆಗಿ ನಾವು ಹಾಲಿನ ಬೂತಿನಲ್ಲಿ ಯಾವ ರೀತಿಯಾದ ಪೇಡವನ್ನ ತಗೊಳ್ತೀವೋ ಅಷ್ಟೇ ಪರ್ಫೆಕ್ಟ್ ಆಗಿ ಈ ಒಂದು ಅಷ್ಟೇ ರುಚಿಯಾಗಿ ಕೂಡ ಬರುತ್ತೆ. ಈ ಒಂದು ಈಸಿ ಆಗಿರ್ತಕ್ಕಂಥ ಪೇಡವನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆನಲ್ಲಿ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಕಪ್ಪಿನಷ್ಟು ಹಾಲನ್ನ ತೆಗೆದುಕೊಂಡ್ರೆ ಸಾಕಾಗುತ್ತೆ. ಇದಕ್ಕಿವಾಗ ನಾನಿಲ್ಲಿ 1 ಕಪ್ಪಿನಷ್ಟು ಹಾಲಿನ ಪುಡಿಯನ್ನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ 1 ಕಪ್ಪಿನಷ್ಟು ಹಾಲಿನ ಪುಡಿಯನ್ನ ಸೇರಿಸ್ಕೊಂಡಿದ ನಂತರ ಇದಕ್ಕೆ 1/4 ಕಪ್ಪಿನಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ಳೋಣ. ಯಾವ ಕಪ್ಪಿನಲ್ಲಿ ಹಾಲಿನ ಪುಡಿಯನ್ನ ಸೇರಿಸ್ಕೊಳ್ತೀವೋ ಅದೇ ಕಪ್ಪಿನ ಮೆಜರ್ಮೆಂಟ್ ನಲ್ಲಿ 1/4 ಕಪ್ಪಿನಷ್ಟು ಸೇರಿಸ್ಕೊಳ್ಳಿ. ನಿಮ್ಗೆ ಸಿಹಿ ಇಷ್ಟ ಅನ್ನೋದಾದ್ರೆ ಸ್ವಲ್ಪ ಜಾಸ್ತಿಯನ್ನಾಗಿ ಸೇರಿಸ್ಕೊಳ್ಳಿ. ಸಿಹಿ ತುಂಬಾ ತಿನ್ನೋದಿಲ್ಲ ಅನ್ನೋದಾದ್ರೆ ಕಡಿಮೆಯ ಪ್ರಮಾಣದಲ್ಲಿ ಸಕ್ಕರೆಯನ್ನ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು. ಇವಾಗ ಇಷ್ಟನ್ನು ಸೇರಿಸ್ಕೊಂಡಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಷ್ಟನ್ನೇ ಹಾಕುವಂಥದ್ದು ತುಂಬಾ ಈಸಿ ಮೆಥಡ್ ನಲ್ಲಿ, ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಬಳಸಿ ಮಾಡ್ಕೊಳ್ಳುವಂಥದ್ದು. ಹಾಗೆ ಯಾರು ಬೇಕಾದ್ರೂ ಕೂಡ ಈ ಒಂದು ರೆಸಿಪಿಯನ್ನ ಮಾಡ್ಕೊಳ್ಬಹುದು. ತುಂಬಾನೇ ಈಸಿಯಾಗಿ ಬರುತ್ತೆ. ಯಾವುದೇ ರೀತಿಯಾದ ಪಾಕವನ್ನು ತೆಗೆಯುವಂತೆ ಅವಶ್ಯಕತೆ ಇಲ್ಲ. ಹಾಗೆ ತುಂಬಾ ಮೆಥಡ್ ಅಂತೂ ಮೊದಲಾಗೆ ಇಲ್ಲ. ತುಂಬಾ ಈಸಿಯಾಗಿ ಒಂದೇ ಸರಿ ಎಲ್ಲವನ್ನು ಕೂಡ ಒಟ್ಟಿಗೆ ಹಾಕೊಂಡು ಮಾಡುವಂಥದ್ದು. ಇವಾಗ ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 5 ರಿಂದ 6 ಕೇಸರಿ ದಳಕ್ಕೆ ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಹಾಲನ್ನ ಬಿಸಿ ಮಾಡಿ ಈ ರೀತಿಯಾಗಿ ಕೇಸರಿ ದಳವನ್ನ ನೆನೆಸಿ ಸೇರಿಸ್ಕೊಳ್ಳಿ. ತುಂಬಾನೇ ಅದ್ಭುತವಾದ ಫ್ಲೇವರು ಹಾಗೆ ಕಲರಿನಲ್ಲಿ ಕೂಡ ಇರುತ್ತೆ. ಕೇಸರಿ ದಳ ಬೇಕು ಅಂತ ಏನಿಲ್ಲ, ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಹಾಕಲೇಬೇಕು ಅನ್ನೋಂತ ಅವಶ್ಯಕತೆ ಇಲ್ಲ. ಕೇಸರಿ ದಳವನ್ನ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಫ್ಲೇಮ್ ಅನ್ನ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ತಳ ಬಿಡುವಷ್ಟು ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿಯ ಪುಡಿಯನ್ನ ಸೇರಿಸ್ಕೊಳ್ತಿದ್ದೀನಿ. ಏಲಕ್ಕಿ ಪುಡಿಯನ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ, ಹಾಗೆ ಫ್ಲೇವರ್ ಅನ್ನು ಕೂಡ ಕೊಡುತ್ತೆ. ಇವಾಗ ನೀಟಾಗಿ ಗಟ್ಟಿ ಆದ ನಂತರ ಈ ರೀತಿ ಒಂದು ಪ್ಲೇಟಿಗೆ ಸೇರಿಸ್ಕೊಂಡು ಇದನ್ನ ರೌಂಡ್ ಶೇಪ್ ನಲ್ಲಿ ಉಂಡೆಯನ್ನ ಕಟ್ಕೊಳ್ಬೇಕಾಗತ್ತೆ. ರೌಂಡ್ ಶೇಪ್ ಇದ್ರೆ ರೌಂಡ್ ಶೇಪ್ ಅನ್ನ ಕಟ್ಕೊಳ್ಳಿ. ನಿಮ್ಮ ಹತ್ರ ಪೇಡದ ಮೌಲ್ಡ್ ಇದ್ರೆ ಮೌಲ್ಡಿಗೂ ಕೂಡ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು. ಸ್ವಲ್ಪ ನಾನಿಲ್ಲಿ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಂದು ಬಾದಾಮಿಯನ್ನು ಸೇರಿಸ್ಕೊಳ್ತಿದ್ದೀನಿ. ಬೇಕಿದ್ರೆ ಪಿಸ್ತವನ್ನು ಕೂಡ ಅಲಂಕಾರಕ್ಕೆ ಸೇರಿಸ್ಕೊಳ್ಬಹುದು. ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ಈ ರೀತಿ ರೌಂಡ್ ಶೇಪ್ ಅನ್ನ ಮಾಡ್ಕೊಂಡು ಬಾದಾಮಿಯನ್ನ ಈ ರೀತಿ ನಾನಿಲ್ಲಿ ಡಿಸೈನ್ಗೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಬಾದಾಮಿಯನ್ನ ಸೇರಿಸ್ಕೊಳ್ಳೇಬೇಕು ಅನ್ನೋಂಥ ಅವಶ್ಯಕತೆನೂ ಕೂಡ ಏನಿರೋದಿಲ್ಲ. ಇವಾಗ ಇಷ್ಟನ್ನು ಕೂಡ ನೀಟಾಗಿ ಉಂಡೆಯನ್ನಾಗಿ ಮಾಡ್ಕೊಂಡು ಇವಾಗ ಒಂದು ಪ್ಲೇಟಿಗೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಿದ್ದೀನಿ. ಇದನ್ನ ಈ ರೀತಿಯಾಗಿ ಉಂಡೆಗಳನ್ನಾಗಿ ಕಟ್ಕೊಂಡಿದ ನಂತರ ಒಂದು 2 ಗಂಟೆಗಳ ಕಾಲ ಇದನ್ನ ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ಳಿ. ತುಂಬಾ ಅದ್ಭುತವಾದ ರುಚಿನಲ್ಲಿ ಬರುತ್ತೆ. ಖಂಡಿತ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ತುಂಬಾನೇ ಹೆಲ್ದಿ ಆಗಿರೋಂಥ ಒಂದು ರೆಸಿಪಿಯನ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾರ್ಮಲ್ ಆಗಿ ಇಡ್ಲಿ, ದೋಸೆ, ಪೂರಿ, ಚಪಾತಿಯನ್ನ ಮಾಡುವಂಥದ್ದು ಇದ್ದೇ ಇರುತ್ತೆ. ಈ ರೀತಿಯಾಗಿ ಬ್ರೇಕ್ಫಾಸ್ಟ್ ಅನ್ನ ಸ್ವಲ್ಪ ಹೆಲ್ದಿಯನ್ನಾಗಿ ಮಾಡ್ಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ, ಹಾಗೆ ತಿನ್ಲಿಕ್ಕಂತೂ ಸೊಗಸಾಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದನ್ನ ಮಾಡ್ಲಿಕ್ಕೆ ಮೊದಲಿಗೆ ಬೇಕಾಗಿರುವಂತದ್ದು 1 ಕಪ್ಪಿನಷ್ಟು ರಾಗಿಯನ್ನ ತಗೊಂಡಿದ್ದೀನಿ. ನಾನಿಲ್ಲಿ ತುಂಬಾನೇ ಚೆನ್ನಾಗಿ ಕ್ಲೀನ್ ಮಾಡಿರುವಂತ ರಾಗಿಯನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಅದೇ ಕಪ್ಪಿನ ಮೆಜರ್ಮೆಂಟ್ನಲ್ಲಿ ಹೆಸರು ಕಾಳನ್ನು ತಗೊಂಡಿದ್ದೀನಿ. ಅದನ್ನು ಕೂಡ ಸರಿಸುಮಾರು 250 ಗ್ರಾಮಿನಷ್ಟು ಇದೆ. ಅಂದರೆ ಎರಡು ಕೂಡ 250 ಗ್ರಾಮ್ ಇದೆ. ಎರಡು ಸೇರಿಸಿ ಅರ್ಧ ಕೆಜಿಯಷ್ಟು ಆಗಿದೆ. ಇದನ್ನು ಒಂದು 2 ರಿಂದ 3 ಸಾರಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಇರ್ತಕ್ಕಂಥ ಧೂಳಿದ್ರೆ ಹೋಗ್ಲಿನ ಕಾರಣದಿಂದಾಗಿ. ಧೂಳು ಅಂತ ಅಂದರೆ ರಾಗಿನಲ್ಲಿ ಎಷ್ಟೇ ಕ್ಲೀನ್ ಮಾಡಿದ್ರು ಒಟ್ಟಿನಂಶ ಇದ್ದೇ ಇರುತ್ತೆ. ಅದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಒಂದು 4-5 ಸರಿನಾದ್ರೂ ಕ್ಲೀನ್ ಮಾಡಲೇಬೇಕಾಗುತ್ತೆ, ಅಥವಾ ಒಂದು 2-3 ಸರಿ ಕ್ಲೀನ್ ಮಾಡಿಕೊಂಡ್ರು ಕೂಡ ಸಾಕು. ತುಂಬ ಒಟ್ಟಿದ್ರೆ ಹೋಗ್ಲಿನ ಕಾರಣದಿಂದಾಗಿ. ನೋಡಿ, ಇವಾಗ ಇದನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಪ್ರಮಾಣದಲ್ಲಿ ಇದನ್ನು ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕು. ಇದನ್ನು ಏನಿಲ್ಲ ಅಂತ ಅಂದ್ರೂ 8 ರಿಂದ 10 ಗಂಟೆಗಳ ಕಾಲ ನೆನೆ ಇಡಬೇಕಾಗುತ್ತೆ. ಇಲ್ಲ ಅಂತಂದರೆ ಓವರ್ ನೈಟ್ ಇದ್ದರೆ ಓವರ್ ನೈಟು ಕೂಡ ನೆನೆ ಇಟ್ಕೊಳ್ಬೋದು. ನೋಡಿ, ಇವಾಗ ಚೆನ್ನಾಗಿ ನೆಂದು ಡಬಲ್ ಆಗಿ ಆಗಿದೆ ಹೆಸರು ಕಾಳು ಹಾಗೆ ರಾಗಿ. ಇದಕ್ಕಿವಾಗ ನಾನಿಲ್ಲಿ 8 ರಿಂದ 10 ಬಾದಾಮನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದರ ನೀರನ್ನು ಸೋರಿಸ್ಕೊಂಡು ಚೆನ್ನಾಗಿ ಗ್ರೈಂಡನ್ನು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಾಗಿ ಅಂತ ಅಂದರೆ ನಾರ್ಮಲ್ ಆಗಿ ದೋಸೆ ಸಂಪ್ಳವನ್ನು ಯಾವ ರೀತಿಯಾಗಿ ರುಬ್ಕೊಳ್ತೀವೋ
ಅದೇ ರೀತಿಯಾಗಿ ರುಬ್ಕೊಂಡ್ರೆ ಸಾಕು. ರುಚಿಗೆ ಅನುಗುಣವಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಅಂದರೆ 1 ಚಿಟಿಕೆಯಷ್ಟು ಸೋಡಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತಕ್ಷಣಕ್ಕೆ ಮಾಡೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ಸೋಡಾವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಗಂಟೆಗಳ ಕಾಲ ಇಟ್ಕೊಂಡು ಮಾಡ್ಕೊಳ್ತೀನಿ ಅನ್ನೋದಾದರೆ ಸೋಡಾವನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾರ್ಮಲಾಗಿ ದೋಸೆ ಬ್ಯಾಟರನ್ನು ಯಾವ ರೀತಿಯಾಗಿ ಮಿಕ್ಸ್ ಮಾಡಿ ಎಷ್ಟು ಥಿಕ್ನೆಸ್ ಆಗಿ ಇಟ್ಕೊಂಡಿರ್ತೀವೋ ಅಷ್ಟು ಇಟ್ಕೊಂಡ್ರೆ ಸಾಕು. ಇವಾಗ ತವನು ಕೂಡ ಬಿಸಿಯಾಗಿದೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರಿಂದ ಒರೆಸ್ಕೊಳ್ಬೇಕಾಗುತ್ತೆ. ಇವಾಗ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ತುಂಬ ತಿನ್ನಾಗಿ ದೋಸೆಯನ್ನು ಮಾಡ್ಕೊಳ್ಬೋದು. ತುಂಬ ತಕ್ಷಣಕ್ಕೆ ಆಗೋಗ್ಬಿಡುತ್ತೆ. ಹಾಗೆ ತುಂಬ ಈಸಿ ಹಾಗೆ ತುಂಬಾ ಹೆಲ್ದಿಯಾಗಿ ಕೂಡ ಬರುತ್ತೆ ಈ ಒಂದು ದೋಸೆ. ನೋಡಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮೇಲೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಅಥವಾ ತುಪ್ಪವನ್ನು ಸೇರಿಸ್ಕೊಳ್ತೀನಿ ಅಂತ ಅನ್ನೋದಾದರೆ ತೊಂದರೆ ಇಲ್ಲ. ತುಪ್ಪವನ್ನು ಕೂಡ ಸೇರಿಸ್ಕೊಳ್ಬೋದು. ನೋಡಿ ಇವಾಗ ಯಾವ ರೀತಿಯಾಗಿ ಬೆಂದಿದೆ ಅಂತ. ಇವಾಗ ಇದನ್ನು ಇನ್ನೊಂದು ಬದಿಗೆ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ನೋಡಿ ಯಾವ ರೀತಿಗೆ ಬಂದಿದೆ, ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂತ. ಇದನ್ನು ಯಾವುದೇ ರೀತಿಯಾದ ಚಟ್ನಿ, ಸಾಂಬಾರ್, ಸಾಗು ಆ ರೀತಿಯಾಗಿ ಸರ್ವ್ ಮಾಡಿ ತಿನ್ಬೋದು. ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ದಿಢೀರಂತ ಹೆಲ್ದಿ ಆದಂಥ ರೆಸಿಪಿಯನ್ನು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ಖಂಡಿತ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.